ನೋಡಿ ಗೈಸ್, ಇಂಥ ಆನೆ ಬರ ಯಾರಿಗೂ ಬರಬಾರ್ದು. ಪವನ ಫ್ರೆಂಡ್ ತುಂಬ ಹೇಳ್ತಾನೆ, ಬಾತ್ರೂಮ್ಗೆ ಹೋಗಿ ಹೇಳ್ತಾನೆ. ಈಗ ಏನು ಮಾಡೋಕ್ಕಾಯ್ತಿಲ್ಲ. ಗೈಸ್ ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಒಡಿಸ್ಸಾದ ಹುಡುಗ. ಇವತ್ತು ಒಂದು ಪ್ರೋಗ್ರಾಮ್ ಇದೆ, ಅದಕ್ಕೆ ಐಟಮ್ ಎಲ್ಲ ಹಾಕೊಂಡು ಬಂದಿದ್ದೀವಿ. ಸ್ಟೇಜ್ ಪ್ರೋಗ್ರಾಮ್ ಇದೆ. ಫಸ್ಟ್ ಟೈಮ್ ನಾಟಕ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ಇದು. ನಮ್ಮ ಹುಡುಗರೆಲ್ಲ ಬಂದು ನಿಂತ್ಕೊಬಿಟ್ರೆ ಇಲ್ಲಿ ಗಾಡಿ ಬರಂಗತ್ತ ಇದೆ. ಗಾಡಿ ಬಂದಲ್ಲಿ ಇದನ್ನೆಲ್ಲ ಹಾಕೊಂಡು ಅಲ್ಲಿಗೆ ಹೋಗಬೇಕು. ತೋರಿಸಿ, ಪ್ರೋಗ್ರಾಮ್ ಮಾತ್ರ ಮಸ್ತಾಗಿರುತ್ತೆ, ಫನ್ ಆಗೈತೆ ನೋಡಿ ಗೈಸ್. ಇನ್ನೂ ಗಾಡಿ ಬಂದಿಲ್ಲ ಅಂತ ಐಟಮಲ್ಲೇ ಟಮಟೆ ಬಾರಿಸಿದ್ದೀವಿ. ನಮ್ಮ ಹುಡುಗರೆಲ್ಲ ಕೆಲಸ ಮಾಡ್ತಾರೆ ಗೈಸ್. ಹಾಗೆ ಗಾಡಿನೂ ಬಂದ್ಬಿಡ್ತಲ್ಲೇ. ಇದನ್ನೆಲ್ಲ ಹಾಕೊಂಡು ಆಡಿಟೋರಿಯಂ ಹತ್ರ ಹೋಗ್ಬೇಕು ನಾವು. ನಮ್ಮ ಹುಡುಗ ಐಟಮ್ ಎಲ್ಲ ಲೋಡ್ ಆಗ್ಬಿಡೋದು ಗೈಸ್. ಈ ಗಾಡಿ ಸ್ಟಾರ್ಟ್ ಆಗೋದೇ ಹೋಯ್ತಾ ಇರೋದು ಅಷ್ಟೇ. ಜಾಲಿ ಜಾಲಿ ಗೈಸ್. ನನ್ನ ಮಗಂಗೆ ಹೇಳ್ತಾ ಇದ್ದೀನಿ ಅವಾಗಿಂದ, ಬ್ಯಾಗ್ ಎತ್ಕೊಬಾರೋ ಅಂತ. ಬ್ಯಾಗ್ ಮಾಡ್ಕೊಬಂದು ಇಲ್ಲಿ ಕೂತ್ಕೊಬಿಟ್ಟವ್ರೆ. ಈಗ ತಿರ್ಗಾ ಗೇಟೆಲ್ಲ ತೆಗ್ದು ಬ್ಯಾಗ್ ತಗೊಬರ್ಬೇಕೀಗ ಗೈಸ್. ನಮ್ಮ ಕಾಲೇಜ್ ಹುಡುಗರೆಲ್ಲ ಕಳ್ಸ ಎತ್ಕೊಬತ್ತವ್ರು ಇಲ್ಲಿಗೆ ಗೈಸ್. ನೋಡಿ ಗೈಸ್, ನಮ್ಮ ಕ್ಲಾಸ್ ಹುಡುಗಿರ್ನೆಲ್ಲ ಕರ್ಬಿಟ್ಟು ಇಲ್ಲಿ ವೀಡಿಯೋ ಮಾಡಿಸ್ತಾರೆ. ಕಳ್ಸ ಇಡ್ಸ್ಕೊಂಡು ನಮ್ಮೇನು ನೋಡಿದ್ರೆ ಕೆಲಸ ಮಾಡಿಸ್ತಾರೆ. ನಿಜವಾಗ್ಲೂ ಗೈಸ್, ಇಷ್ಟು ಅಜೀಬ್ ಅನ್ಸೈತಂದರೆ ಜೀವನ ಇಷ್ಟಕ್ಕೆ ಥೂ ಅನ್ಸ್ಬಿಡ್ತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ಥೋ ನಿಮ್ಮ ಪಾಪ ನಮ್ಮ ಹುಡುಗರು ಕಣ್ವಿ. ಇಲ್ಲ ಗೈಸ್, ನಮ್ಮ ಪ್ರೋಗ್ರಾಮ್ ಇರೋದು. ಈಗೆಲ್ಲ ನಾಷ್ಟ ಮಾಡೋಕ್ಕೆ ಅಂತಲೇ ಬಂದ್ಬಿಟ್ಟಾರೆ ಫಸ್ಟೇ. ನನ್ನ ಮಕ್ಕಳು ಇಬ್ಬರು ನೋಡಿ ಗೈಸ್, ನೋಡಿ ಸರ್. ನೀರಿನ ಕ್ಲಾಸ್ ತಗೊಂಡ 50. ನಾವೆಲ್ಲ ಟೈಮ್ ಪಾಸ್ ಮಾಡೋದೆ. ಇವರಿಬ್ಬರು ಆಗಲೇ ಚೋಟ ನೀರು ಮರಿ 3 ಬಂದ್ಬಿಟ್ಟವ್ರೆ. ನಾವೀಗ ಸ್ಟಾರ್ಟ್ ಮಾಡೋಣ. ಅದೃಷ್ಟ ಏನು ಚೆನ್ನಾಗೈತೆ, ಕಾಸು ಕೊಡ್ತಿದ್ವಿ ತತ್ತವ್ರೆ. ಸರ್ ಕೊಡಲ್ವಾ ಮತ್ತೆ? ಹಸೀನಾ ಮೇಡಮ್ ರವರು ಆಡಿದ ಮಾತುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಆಗಲೇ ನಿರೂಪಕಿ ಸವಿತಾ ಗಿರೀಶ್ ಹೇಳಿದ ಹಾಗೆ ಆಚೆ ಬಂದ್ಬಿಟ್ರಿ ಗೈಸ್. ಒಳಗಡೆ ಏನು ಚೆನ್ನಾಗಿ ಮಾಡ್ತಿರೋದಿಲ್ಲ. ಮಾಡ್ತಾರೆ, ಬಟ್ ನಮಗೆ ಇಷ್ಟ ಆಗ್ತಿಲ್ಲ. ಅದಕ್ಕೆ ಪಕ್ಕದಲ್ಲೇ ಒಂದು ಪಾರ್ಕ್ ಐತಂತ ಪಾರ್ಕ್ ಸುತ್ತಾಡಕ್ಕೆ ಬಂದ್ವಿ. ಇದೆ ಗೈಸ್ ಪಾರ್ಕ್. ನನ್ನ ಮಗ 10 ರೂಪಾಯಿ ಕೊಟ್ಬಿಟ್ಟು ನೋಡಿ ಫುಲ್ ಜ್ಯೂಸ್ ಇಸ್ಕೊಬಿಟ್ಟ. ಸ್ವಲ್ಪ ಕೊಡೋ ಸ್ವಲ್ಪ ಸೈಡ್ಗೆ ಹೋಗಲಿ. ಕಾಸು ಹಾಕಲ್ಲ ಬತ್ತಾನೆ ನುಣಾಕಿ ಏನೋ ಅಲೆ ಅಂತ ಕೊಡೋ. ಆಯ್ತು, ನೀನು ಕಚ್ಕೊಂಡು ಕುಡಿದ್ರು ತಲೆ ಕೆಡ್ಸ್ಕೊಳ. ಆಯ್ತು ಬಾ ತಗೋಬರ. ನಿಂದು 40 ರೂಪಾಯಿದು. ಅಜಯಂತ್ 20 ರೂಪಾಯಿ, ನಂದು 20 ರೂಪಾಯಿ, 40 ರೂಪಾಯಿ ಆಗುತ್ತೆ. ಕೊಟ್ಬಿಡು ಗೈಸ್. ಒಂದು ಬಾಟ್ಲು ಬೀಳ್ಸ್ಬಿಟ್ನಿ. ಥಮ್ಸ್ ಅಪ್ ಬೀಳ್ಸ್ಬಿಟ್ಟು ಕೊಕೊಕೋಲಾ ತಗೊಬತ್ತಿದ್ದೀವಿ. 50 ರೂಪಾಯಿ ಕೊಟ್ಟಿದ್ರೆ 40 ರೂಪಾಯಿ ತಗೊಬತ್ತೀವಿ. ನಿಮ್ಗೆ ಏನು ಹೇಳ್ತಾರೋ ಗೊತ್ತಿಲ್ಲ. ಯಾವ ಮಾಸಣ ನಮ್ಮ ಹುಡುಗರೇ ನಡೀತದೆ. ತೋರಿಸ್ತೀನಿ ಎಲ್ಲಿ ಬೀಳ್ಸಿದ್ದು ಅಂತ. ಈ ಮಿಂಡ್ರಿ ನನ್ನ ಮಗನಿಂದಾನೆ, ನನ್ನಿಂದ ಅಲ್ಲ. ನಮ್ಮ ಪ್ರೋಗ್ರಾಮ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಮಧ್ಯಾಹ್ನ ಆಗಲೇ ಊಟ ಹಾಕ್ಬಿಟ್ರು. ಅದಕ್ಕೆ ಎಲ್ಲ ಊಟ ಮಾಡೋಕ್ಕೆ ಅಂತ ಬಂದ್ಬಿಟ್ಟವ್ರೆ. ಇವರು ನಮ್ಮ ಬಾಸ್. ಇವರು ಮಿನಿ ಸ್ಟಾರು, ಶಾರ್ಟ್ ಫಿಲಮ್ಸ್ ಮಾಡ್ತಾರೆ ಇವರಿಬ್ಬರು. ನಮ್ಗೆ ಗೊತ್ತಿರೋರೆ. ಆಮೇಲೆ ಎಲ್ಲ ಊಟಕ್ಕೆ ನಿಂತವ್ರು ಲೈನಲ್ಲಿ. ನಾವು ಮಾಡಬೇಕು ಅಂತ ಇದ್ದೀವಿ, ಮಾಡೋಣ. ನಮ್ಮ ಆ್ಯಕ್ಟ್ ಹುಡುಗರೆಲ್ಲ ಆಗಲೇ ಹೋಗಿ ಲೈನಲ್ಲಿ ನಿಂತ್ಕೊಬಿಟ್ಟವ್ರೆ. ಗಡ್ಡೆ ಬರಲ್ಲ ಇಲ್ಲಿಂದ
ಇವಳೆ ಫೋಟೋ ಹುಚ್ಚಿ ಆಗೈತೆ ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಫುಲ್ ತೋರಿಸೋ. ಅವಾಗಿಂದ ನನ್ನ ಫೋನ್ ಅರ್ಧ ಸ್ಟೋರೇಜ್ ಖಾಲಿ ಮಾಡೋಣ ಫೋಟೋ ಇಲ್ಲ ಹುಡುಗಿ ನೀನು ತೊಳೆ ಇದನ್ನ ಬಾಯ್ಸ್ ಎಲ್ಲ ವೆಯ್ಟ್ ಮಾಡ್ತವ್ರೆ ನೋಡಿ. ನಾ ರೆಡಿ ಹಾಕೊಟ್ಟಿದ್ದೀನಿ. ಕಾಸ್ಟ್ಯೂಮ್ ಮಾತ್ರ ಭಾರಿ ಇದೆ. ಸಿಕ್ಸ್ ಪ್ಯಾಕ್ ಆ್ಯಪು ಕಾಣಿಸ್ತಿದೆ. ತೋರಿಸ್ಬಾರ್ದು ಅಂತ ಮತ್ತೆ ಮುಚ್ಕೊಂಡಿದ್ದೀನಿ. ಸರಿ ಗಾಯ್ಸ್, ಸಿಗೋಣ ಸ್ಟೇಜ್ ಮೇಲೆ. ಬಾಯ್ ಬಾಯ್. ನೋಡಿ ಗೈಸ್, ಇಂಥ ಆನೆ ಬರ ಯಾರಿಗೂ ಬರಬಾರ್ದು. ಪವನ ಫ್ರೆಂಡ್ ತುಂಬ ಅಳ್ತಾನೆ, ಬಾತ್ರೂಮ್ಗೆ ಹೋಗಿ ಅಳ್ತಾನೆ. ಈಗ ಏನು ಮಾಡೋಕ್ಕಾಯ್ತಿಲ್ಲ ನೋಡಿ. ಎಷ್ಟು ಬೇಜಾರಂದ್ರೆ ನಾನು ನಿಜವಾಗ್ಲೂ ಇವತ್ತಿನ ತನಕ ಆಗಿದೆ. ಇನ್ನೊಂದು ಸರಿ ನಾಟಕ ಮಾಡೋಲ್ಲ ಅಂತ ಪುಂಕ್ತವನೆ ನಮ್ಮ ಹತ್ರ. ಚೆನ್ನಾಗಿ ಹಿಂಗೆ 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 ಕಳಿಸು. ಹಿಂಗೆ ಕಳಿಸ್ಬೇಕಾ ಸ್ವಾಮಿ? ಹಂಗೆ ಕಳಿಸು. ಆಯ್ತು ಸ್ವಾಮಿ, ನಿಮಗೆ ಸಲಾಮು ಸಲಾಮು ಸಲಾಮು. ಸ್ವಾಮಿ, ಏನಿದೆ ಶುದ್ಧ ಪೈಲೆ ನಿಮ್ದು? ನಮ್ದು ಅಲ್ಲ, ಅದು ನಿಂಬೆ ಹಣ್ಣು. ನಿಂಬೆ ಹಣ್ಣು. ಹೌದು, ನಿಂಬೆ ಹಣ್ಣು ಅಂತಾರಲ್ಲ ಅದು. ಸಿಕ್ಕಾಕೊಂಡ್ಬಿಟ್ಟು ಒಳ್ಳೇದಾಯ್ತು ನೋಡಪ್ಪ. ಏ ಕೈ ಮಾಡ ಹಾಗೆಲ್ಲ ನೋಡ್ಬೇಡ. ಗೈಸ್, ಪ್ರೋಗ್ರಾಮ್ ಎಲ್ಲ ಮುಗೀತು. ಇವಾಗ ಲೇಟ್ ಆಗೋದು ಅಂತ ಸರ್ ನಮ್ಮ ಸರ್ ಊಟ ಕೊಡಿಸಿ ಅಂತ ಕರ್ಕೊಂಡಿದ್ದವ್ರೆ. ಹೋಟ್ಲಿಗೆ ಹೋಗಿ ಚೆನ್ನಾಗಿ ಊಟ ಮಾಡ್ಕೊಬರೋಣ. ಅಷ್ಟೊತ್ತಕ ವೆಯ್ಟ್ ಮಾಡಿ. ಕುಳಿ ಜಾಸ್ತಿ ಮಾತಾಡ್ತಾರೆ. ಸರಿ ಬಸ್, ಧನ್ಯವಾದಗಳು. ನಮ್ಮ ಹುಡುಗ ಮೆನ್ಯೂ ಕಾರ್ಡ್ ನೋಡ್ತಾವನೆ ಏನು ತೊಗೋಬೇಕು ಅಂತ. ಲಾಸ್ಟಲ್ಲಿ ತಗೊಳ್ಳೋದೇ ಚಿಕನ್ ಬಿರಿಯಾನಿ ನೋಡಿ ಗೈಸ್. ಕನ್ಫರ್ಮ್ ಲಾಸ್ಟಲ್ಲಿ ತಗೊಳ್ಳೋದೇ ಚಿಕನ್ ಬಿರಿಯಾನಿ ನೋಡಿ. ಅಲ್ಲೆಲ್ಲರೂ ಫೋಟೋ ಶೂಟ್